ಬಾ 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 ಕೊಕ್ಕ 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 ಸಿದ್ಲಿಂಗ್ ನಾವು ನಾಟಿ ಕೋಳಿ ಇದ್ದಾವೆ ಒಂದು ಹಿಡ್ಕೊಂಡು ಕೊಯ್ಯಾನ. ನಾಟಿ ಕೋಳಿ ಸಾರು ಉಂಡು ಭಾಳ ದಿವಸ ಆಗೈತೆ. ಬಾ ಬಾ ಸಿಗಲ್ಲ. ರಾತ್ರಿ ಹೊತ್ನಾಗ ಬತ್ತಾವಲ್ಲ ಮುಚ್ಚಕ್ಕೆ ಅವಾಗ ಹಿಡ್ಕೋಬೇಕು. ಬಾ ಬಾ ಕೊಕ್ಕ 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 ಬಾ ಬಾ ಕೊಕ್ಕ 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 ಬಾ 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 ಕೊಕ್ಕ 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 ಬಾ 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 ಬೋರಲ್ಲವು. ನಾನೊಂದೆರಡು ಅಕ್ಕಿ ಕಾಳು ಉದುರಿಸಿ ಬೋತಾವೆ ಅಂತ ಕರೆದ್ರೆ ಬೋರಂಗೇ ಇಲ್ಲ. ಬಾ 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 ಅವೆಲ್ಲ ಮಾರ್ತಾರೆ. ಅದಕ್ಕೆ ಬೇಡ ಅಂತ ಹೇಳ್ಬೇಕು. ಅಮ್ಮ ಇಂತಾಗೆ ಹೇಳ್ತೀನಿ, ಯಮ್ಮ ಮಾರಬೇಡ ನಮ್ಮ ತೀರ ಬೋರ್ ಪಾಯಿಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ, ಎಂತೆಂಥವ್ರಿಗೂ ಮಾಡ್ಕೊಡ್ತೀನಿ. ಇವ್ರಿಗೂ ಒಂದು ಮಾಡ್ಕೊಡೋಣ. ಮುಂದೆ ಆ ಹುಡುಗರ ಮಕ್ಕ ನೋಡ್ಬೇಕು. ಇವರು ಹಿಂಗೆ ಆಡ್ತಾರೆ ಅಂತ ಹೇಳಿ ಆ ಹುಡುಗರಿಗೆ ಇದು ಮಾಡೋದಲ್ಲ, ಆ ಹುಡುಗರ ಮಕ್ಕ ನೋಡಬೇಕು. ಅದಕ್ಕೇನೆ ಯಮ್ಮ ಬೇರೆಯವ್ರಿಗೆ ಕೊಡಬೇಡ್ರಿ, ಬೋರ್ ಹಾಕಿಸ್ಕೊಡ್ತೀನಿ, ಸುಮ್ಮನೆ ಅಲ್ಲ ಮಾಡಿರಿ ಅನ್ನು ಅಂತ ಹೇಳ್ತೀನಿ. ಮಾಡಿರಿ ಐತಿ ನಕ್ಕ ಮಕ್ಕ ಮಾಡಬೇಕು ಹೊಲ್ದಾಗಿ. ಮಾಡಿ ಬೋರ್ನ ನೀರು ಬಿದ್ದರೆ ಮಾಡ್ಬೋದು. 5 ಎಕರೆ ಹೊಲ ಐತಿ. 5 ಎಕರೆ ಇದ್ದರೆ ಇವತ್ತು ಅವರೇ ಶ್ರೀಮಂತರು. ಮಾರಿದೆ ಏನು ಬರೋಂಗೈತಿ. ಇವತ್ತೊಂದು ಎಕರೆ ಹೊಲ ತಮಕ್ಕಾಗಲ್ಲ. ಮಾರಬೇಡ್ರಿ ಅಂತ ಹೇಳ್ಬೇಕು. ಏಮ್ಮ ಯಾಕೆ ಇಲ್ಲಿ ಕೂತ್ಕೊಂಡಿದೀಯಾ? ಇನ್ನು ಕೋಳಿದ್ವಲ್ಲ, ಒಂದು ಕೋಳಿ ಹಿಡ್ಕಮ್ಮನ ಅಂತ ಹೇಳಿ ಕಾರಿತಿದ್ನಪ್ಪ. ನೆಡಕ್ಕಿ ಕಾಳುದ್ರ ಅಳಿಸಿ ಬೋರ್ಲೇ ಇಲ್ಲ ಅವು ಯಾಕನ. ಇಲ್ಲೋಡು ಪಾಪ, ಒಂದೇ ಒಂದು ಹಿಡ್ಕೊಂಡು ಕೊಯ್ಕೊಂಡು ತಿಂತೀನಿ. ಅವಿನ್ನ ಮರಿಯಾಟೆ ಸುಮ್ಮನಿರು. ಅವಿನ್ನ ನಾ ಕೊಯ್ಯಕ್ಕೆ ಬರೋಲ್ಲ. ಇವಾಗ ಕೊಯ್ಯೋ ಅಂಥವು ಯಾವ ಇಲ್ಲ. ಸುಮ್ಮನಿರು, ಯಾವ ಹಿಡ್ಕೊಂಬಕ್ಕೆ ಹೋಗ್ಬೇಡ ನೀನು. ಇನ್ನೂ ಇನ್ನೊಂದು 2 ದಿನ ಬಿಟ್ಟು ಅದು ಒಂದು ಮೊಟ್ಟೆ ಇಕ್ಕೋದು ನಿಲ್ಲಿಸುತ್ತೆ. ಆವಾಗ ಬೇಕಾರೇನೆ ಹಿಡ್ಕೊಂಡು ಕೊಯ್ ಮಂತಿ. ಸುಮ್ಕಿರಿ, ಇವಾಗ ಹಿಡ್ಕೋಬೇಡ. ಕೊಯ್ಯಂಥವು ಯಾವ ಇಲ್ವೇ ನಂಗಾರಿ? ಬಿಡು ಮಾರಾಯ ನೀನು. ಯಪ್ಪ ಒಂದು ಕೋಳಿನ ಹಿಡ್ಕೊಂಡು ಕೊಯ್ಕೊಂಡು ತಿಂತೀನಿ ಅಂದ್ರೆ ಬೇಡ ಅಂತೀಯಲ್ಲ. ಇನ್ನೊಂದು 2 ದಿನ ಬಿಟ್ಕೊಂಡು ಹಿಡ್ಕೊಂಡು ಕೊಯ್ಕೊಂಡು ತಿನ್ಮಂತೆ. ಇಲ್ಲೋಡು ಆ ಅಕ್ಕಿಗೆ ಹೇಳು ಹೊಲ ಮಾರಬೇಡ್ದಂತೆ. ಇಲ್ಲಿಂಗ ಬೋರ್ ಪಾಯಿಂಟ್ ಮಾಡಿಕೊಡ್ತಾನೆ, ನೀರು ಬೀಳ್ತವೆ. ಅದಕ್ಕೇ ಹೊಲ ಪಲ ಕಟ್ ಮಾಡಿಸಿ ಒಂದಿಟ್ಟು ಖರ್ಚು ಮಾಡಿ ಹೊಲ ಮಾರಬೇಡ್ರಿ. ಸುಮ್ಮನೆ ಯಾತಕ್ಕೆ ಮಾರ್ತಾರೆ? ಅವ್ರು ಯಾರನ ಬಂದಿದ್ರು ಎಲ್ಲ ನೋಡ್ತಿದ್ರು ಬೆಂಗಳೂರಾಗ್ಲವರು ಎಲ್ಲನ. ಅದಕ್ಕೆ ಒಟ್ಟು ವ್ಯಾಪಾರ ಆತೇನೋ ಏನೋ, ಮಾರಬೇಡ್ರಿ ಅಂತ ಅನ್ನೋ ಯಮ್ಮ. ಆ ಹುಡುಗರಿಗೆ ಮುಂದೆ ಆಸ್ತಿ ಇಲ್ದಂಗೆ ಆಗುತ್ತೆ. ಅವಾಗ ಮಾಡ್ಕೊಡ್ಲಿಲ್ಲ ಸುಮ್ಮನಿರು. ಈಗ ಬಂದು ಅವನ್ನೆಲ್ಲ ಸೀಮೆ ಜಾಲಿ ಬಾಯಾದ್ಮೇಲೆ ನಾನು ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಅಡಿಕೆ ತಾಟಿದ್ದಾಗ ಮಾಡ್ಕೊಡ್ಲಿಲ್ಲ. ಈಗ ಬಂದವ ನೀವು. ಅವಾಗ ಯಾರ ಸಿಟ್ಟಿತ್ತು, ಅವರು ಹಂಗೆ ಮಾತಾಡಿರು. ಯಮ್ಮ ಅದಕ್ಕೇನೂ ಒಳ್ಳೆ ತಂದಿಂದ ಇರಲಿಲ್ಲ. ಅದಕ್ಕೆ ನನಗೆ ಅವಾಗ ಬೋಲ್ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಮಾಡ್ಕೊಡ್ತೀನಿ, ಬೇಡ ಮಾರಬೇಡ್ರಿ ಅಂತನು. ಏನೇಂದ್ರು ಪಾಪ, ಇನ್ನು ಅವ ಮಾಡ್ಕೊಡ್ಬೇಕಾಗಿತ್ತು ಕಣೋ. ಅವ ಮಾಡ್ಕೊಟ್ಟಿದ್ರೆ ಅವ್ರು ಹೊಲ ಮಾರ್ತಿರ್ಲಿಲ್ಲ. ಇವತ್ತು ಸೀಮೆ ಜಾಲಿ ಬೆಳ್ದಾಗ ಬಂದು ಮಾಡ್ಕೊಡ್ತೀನಿ ಅಂದರೆ ಯಾರನ್ನ ನಕ್ಕಾರ ಕಣೋ. ನಾನು ಮಾರಬೇಡ್ರಿ ಮಾರಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಅವರು ಮಾರ್ತೀವಿ, ಅದನ್ನೇ ಕ್ಲೀನ್ ಮಾಡ್ಸೋಣ ಅಂತಾರೆ. ಅಲ್ಲ ಕಣೋ, ನೀನು ಕೆಡಿಸ್ಬೇಕು, ನಮ್ಮ ಮನೆ ಕೆಟ್ಟೋಗ್ಬೇಕು, ಹಾಳಾಗಿ ಹೋಗ್ಬೇಕು ಅಂತಲೇ ಕಾಯ್ತಾ ಇದೀಯಾ. ಅಂಥದ್ರಾಗೆ ಇವಾಗ ಬಂದಿದೀಯಾ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ನಾನು ಅಂತ ಹೇಳಿ. ಈಗ ಎಲ್ಲರ ಕೂಟನು ಯಾಕೆ ಹೇಳ್ಕೊಳ್ಸೋದು ನೀನು? ಬೋರ್ ಪಾಯಿಂಟ್ ಮಾಡಿಸ್ಕೊಡ್ತೀನಿ ಅಂತ. ಈಗೆಲ್ಲ ಸೀಮೆ ಜಾಲಿ ಬೆಳೆದೈತೆ, ಸೀಮೆ ಜಾಲಿ ಗಿಡಕ್ಕೆ ನೀರಿಕ್ಲಿ ಅಂತ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ನೀನು. ಸೀಮೆ ಜಾಲಿ ಇನ್ನೊಂದಿಟ್ಟು ಬೆಳೀಲಿ, ನಾನು ಉದ್ಧಾರ ಆಗ್ತೀನಿ, ಇವ್ರನ್ನ ಹಾಳಾಗೋದು ನೋಡ್ಕೊಂಡಿರ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಬೋರ್ ಪಾಯಿಂಟ್ ಮಾಡಿ ನೀರು ಬೀಳ್ದಂಗೆ ಮಾಡೋಣ ಅಂತ ಇದೆಯೇನು ನೀನು? ಏನ ಇಂಥದ್ದು ಮಾಡಿದ್ರೆ ನೀನು ಉದ್ಧಾರ ಆಗಲ್ಲವು. ಅಯ್ಯೋ, ನಾನು ನೀವು ಜಮೀನು ಮಾರ್ತಾ ಇರೋದಕ್ಕೆ ಆ ಹುಡುಗರ ಮಕ್ಕ ನೋಡ್ಕೊಂಡು ಅದಕ್ಕೆ ಅದನ್ನ ಸ್ವಲ್ಪ ಅಚ್ಚುಕಟ್ಟು ಮಾಡಿಸಿದ್ರೆ ಮಾಡ್ಕೊಡ್ತೀನಿ. ಅವಾಗ ಏನಾನ ಮಾಡಲಿಲ್ಲ, ಸಿಟ್ಟು ಅವ್ರಿಗೂ ನಮಗೂ ಜಗಳ ಆಗಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲದ್ದೆಲ್ಲ ಯಾಕೆ ತಿಳ್ಕೊಂತೀರ? ಅಯ್ಯೋ ದೇವ್ರೆ, ನಾನು ಒಳ್ಳೇದು ಮಾಡಬೇಕು ಅಂತ ಹುಡುಗರು ಇದ್ದಾವೆ ಮುಂದೆ. ನಮಗೆ ಒಟ್ಟನ ಇರಲಿ, ಹುಡುಗರು ಇದ್ದಾವೆ ಅಂತ ನಾನು ಹೇಗೆ ಯೋಚನೆ ಮಾಡಿದೆ. ನಮ್ಮ ಅಪ್ಪ ಸಂಪಾದನೆ ಮಾಡಿರೋದು ಮಾರಬಾರ್ದು ಅಂತ ಹೇಳಿ. ಆವಾಗ್ಲೂ ಅಣ್ಣ ಅಡಿಕೆ ಗಿಡಕ್ಕೆ ಇಕ್ಕೆಂಡ ನೀರ ನಾನು ಬೇಡ ಅಂಬಲಿಲ್ಲ. ರಾತ್ರಿ ಹೊತ್ನಾಗ ಹೋಗಿ ಕದ್ದು ಮುಚ್ಚಿ ಇಕ್ಕೆಮನು ನನಗೆ ಗೊತ್ತಿಲ್ಲ ಅಂಬತ್ತರ ಸುಮ್ಮನಿದ್ದೆ. ಬಿಡತ್ತ ಇಕ್ಕೆಂಡ್ರು ಇಕ್ಕೆಂಬ್ಲಿ ಅಂತ ಹೇಳಿ, ಹಾಳಾಗ್ಲಿ ಅಂತ ಹೇಳಿ ಕಾಯ್ಕೊಂಡಿರೋನಾಗಿದ್ರೆ ಆವಾಗಲೇ ನಿಲ್ಲಿಸ್ತಿದ್ದೆ ನಾನು. ನೀರು ಇಕ್ಕೆಬೇಡ ನೀನು ಅಂತ ಹೇಳಿ. ಬಿಡು ರಾತ್ರಿ ಹೊತ್ನಾಗ ಇಕ್ಕೆಂತಾನೆ ಅಂತ ಹೇಳಿ ಸುಮ್ಮನಾಗಿದ್ದೆ. ರಾತ್ರಿ ಹೊತ್ನಾಗ ದಿನ ಹೋಗಿ ಇಕ್ಕೆಮನ ಅಡಿಕೆ ಗಿಡಕ್ಕೆ ಇಕ್ಕಿದ್ನಲ್ಲ, ಒಂದು ತಿಂಗಳಗಟ್ಲೆ ಇಕ್ಕಿದ. ಅವ ಯಾವಾಗ ಹಾಳಾಗೋದ್ವು ಆವಾಗ ಬಿಟ್ಟ. ನಾನು ಹೇಳಿದೆ, ಅದೇನೋ ಗೊಬ್ಬರ ಬರುತ್ತೆ, ಗೊಬ್ಬರ ಅದು ಹಾಕಿ ನೀರಿಕ್ರಿ ಅಂತ ಹೇಳಿ ಕಳಿಸ್ದೆ. ಅಲ್ಲಿಗೂ ಹೇಳಿರು ಅವಣ್ಣ ತಲೆ ಕೆಡಿಸ್ಕೊಂಬಿಲ್ಲಿ ಬರೀ ನೀರಿಕ್ತಾ, ಗೊಬ್ಬರ ಏನೂ ಹಾಕ್ಲಿಲ್ಲ ಏನಿಲ್ಲ. ಅದಕ್ಕೆ ಅವು ಅಡಿಕೆ ಗಿಡ ಓದು. ನಾನೇನು ಕಾರಣನೇ? ಅಡಿಕೆ ಗಿಡ ಹಾಳಾಗೋದಕ್ಕೆ ನೀವು ಕಾರಣ. ರಾತ್ರಿ ಹೊತ್ನಾಗ ಬಂದು ನೀರು ಇಕ್ಕೋಣ ಘನವಾಗಿ ಕರ್ದು ಕೇಳಿ ಇವಾಗ ಅವಣ್ಣಯ್ಯನ.
ನಮ್ಮ ಅಣ್ಣ ಇನ್ನೇ ಇವಾಗ ಕರ್ದು ಕೇಳು ಗೊತ್ತಾಗುತ್ತೆ. ಕಿರೋ ನಮ್ಮ ಅಕ್ಕನ ಮನೆ ಹಾಳಾಗಾದ್ರೆ ಸಾಕು ನೋಡೇನು ಹಾಳಾಗ್ಲಿ ಅಂತ ಹೇಳಿ ಕಾತ್ಕೊಂಡಿದ್ಯಾ ನನ್ನ ಮಗನೇ ನೀನು. ನೀನು ಉದ್ಧಾರ ಆಗಲ್ಲ ಕಣು. ಈಗ ಬಂದು ನಾನು ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಈಗ ಹೇಳ್ಕೊಳ್ಸಿ. ನಾವು ಬೆಂಗಳೂರನ್ನೆಲ್ಲ ಕರ್ಸಿದ್ವಲ್ಲ, ನಮ್ಗೆ ತೊಂದರೆ ಆಗುತ್ತೆ ಅಂತ ಯಾಕ ಬಾರಪ್ಪ ಹೆಂಗನ ಹಾಳಾಗೋಗ್ಲಿ. ಆ ಲೌಡೇರ್ಗೆ ಏನು ಹೇಳ್ತೀಯ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ. ಬಾ ಹೆಂಗನ ಹಾಳಾಗೋಗ್ಲಿ, ಯಾರ್ದು ಹೆಂಗನ ಹಾಳಾಗೋಗ್ಲಿ ಬಾ ಇಲ್ಲಿ. ನೀನು ನಾವು ಚೆನ್ನಾಗಿರ್ಬೇಕು, ನಮ್ಮ ಅಣ್ಣರು ಚೆನ್ನಾಗಿರ್ಬೇಕು ಅಂತ ನಿಂದು ಒಳ್ಳೆತನ ಅವ್ರಿಗೆ ಅರ್ಥ ಆಗಲ್ಲ. ಬಾ ಅವಕ್ಕೆಲ್ಲ ಅರ್ಥ ಆಗುತ್ತೆ, ಎಲ್ಲ ಕಳ್ಕೊಂಡು ಬೀದಿ ಬಿದ್ದಾಗ ಗೊತ್ತಾಗುತ್ತೆ. ಬಾ ಒಳ್ಳೇದು ಕೆಟ್ಟದ್ದು ಯಾರಿಗೂ ಏನು ಹೇಳಕ್ಕೆ ಹೋಗ್ಬಾರ್ದು. ನಾನು ಆ ಹುಡುಗರು ಇದ್ವಲ್ಲಮ್ಮ, ಹುಡುಗರ ಮಕ್ಕ ನೋಡಿದೆ, ಆ ಹುಡುಗರ ಮಕ್ಕ ನೋಡ್ಬೇಕು. ಅವಾಗೇನು ಹುಟ್ಟಿರ್ಲಿಲ್ಲ ನಾನು, ನನಗೆ ಮಕ್ಕಳು ಅವಾಗ ಆಗಿರಲಿಲ್ಲ. ಅವಾಗ ಮಕ್ಳು ಇದ್ದಾವೆ ಎಂಬುದು ಅವ ನೆನಪು ಬರಲಿಲ್ಲ. ಇವಾಗ ಬಂದೈತಿ ಹುಡುಗರು ಇದ್ದಾವೆ ಅಂತ. ನೆನ್ನೆ ಮೊನ್ನೆ ಹುಟ್ಟ್ಯಾವ ನೋಡಿ ನಮ್ಮ ಹುಡುಗರು ಅದಕ್ಕೆ. ಅಲ್ಲ ಈಗ ಹೇಳ್ತಾನೆ ನಾ ಸಿಕ್ಕೆಟ್ಟಾನ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ. ಮನ ಮರ್ಯಾದೆ ಇದ್ರೆ ಸರಿ ನಿನಗೆ. ನೀನು ಸುಮ್ಮನೆ ಮಾತಾಡ್ಬೇಡ. ಅದಕ್ಕೆ ನಾನು ಅವಾಗ ಮಾಡ್ಕೊಡ್ತಿದ್ದೆ, ನಿಂದ ಅರ್ಧ ದಿಮಾಕು ನೋಡಿ ಈಗಲೂ ನೀನು ದಿಮಾಕ್ ಮಾಡ್ತಾ ಇದೀಯ. ಎಷ್ಟನ ದಿಮಾಕ್ ಮಾಡೋದು ಒಳ್ಳೇದಲ್ಲ. ಸುಮ್ಮನೆ ಆ ಹುಡುಗರ ಮಕ್ಕ ನೋಡ್ಕೊಂಡು ನೀವು ಮಾಡಿರೋ ಇದಕ್ಕೆ ಯಾಕೆ ಸುಮ್ಮನೆ ಆ ಹುಡುಗರಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳಿ ದುಡಿಯೋದು ಕಳಿಸಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಎಲ್ಲನ ಹಾಳು ಮಾಡಿಕ್ತಾರು ನೀವೇನೆ. ನೀವು ಹಾಳು ಮಾಡ್ಕೊಂಡು ಇವತ್ತು ಬೇರೆಯವ್ರ ಮೇಲೆ ಹೇಳಿರಿ. ಅವಾಗ ಬಂದು ಕೇಳಲಿಲ್ವೇನೋ ಪಾಯಿಂಟ್ ಮಾಡಿಕೊಡು ಬೋರಿಂದ ಹಾಕಿಸ್ತೀವಿ, ನಾವೆಲ್ಲೇ ಪಾಯಿಂಟ್ ಮಾಡಿ ಹಾಕ್ಸಿದ್ರು ನೀರು ಬರಲಿಲ್ಲ ಅಂತ ಹೇಳಿ ಕೇಳಿದ್ಕೆ ನಾನು ಮಾಡ್ಕೊಡಲ್ಲ ಅಂತ ಬಗ್ಳೋದಾನು. ಈಗ ಸೀಮೆ ಜಲ ಗಿಡಕ್ಕೆ ನೀರು ಇಕ್ಕಲಿ ಅಂತೇಳಿ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಬಂದಿದೀಯಾ. ಹೋಗ್ತಿಲ್ಲ ವಾಸಿಕೆ. ನಿನಗೆ ಮಾನ ಮರ್ಯಾದೆ ಇದ್ರೆ ಸರಿ, ನೀನು ಹಿಂಗೆ ಹೇಳಕ್ಕೆ. ಮಾನ ಮರ್ಯಾದೆ ಇರೋನಾಗಿದ್ರೆ ನೀನು ಹಿಂಗೆ ಹೇಳ್ತಿರ್ಲಿಲ್ಲ ಕಣೋ. ಮಾನ ಮರ್ಯಾದೆ ಇಲ್ಲ ನಿನಗೆ, ಮಾನ ಮರ್ಯಾದೆನೇ ಇಲ್ಲ. ಹಂಗೆಲ್ಲ ಮಾತಾಡಬೇಡ ನೋಡು, ನೀನು ಮಾನ ಮರ್ಯಾದೆ ಇಲ್ಲ ಅಂತೇಳಿ. ನನ್ನ ಗಂಡ ಒಳ್ಳೇದು ಮಾಡಕ್ಕೆ ಬಂದಿರೋದು ನಿನಗೆ. ನೀನು ಆಸೆ ಇಲ್ದಾಳು ಯಪ್ಪ, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲೇಳು. ಯಾಕೆ ಹೇಳಕ್ ಬತ್ತೀಯ? ಒಳ್ಳೇದು ಕೆಟ್ಟದ್ದು ಯಾರಿಗೂ ಹೇಳ್ಬೇಡ. ಹೋದ್ರೆ ಅವ್ರದ್ದು ಹೋಗುತ್ತೆ, ನಮ್ದೇನು ಹೋಗಂಗೈತಿ. ನಡಿ. ಒಂದಲ್ಲ ಒಂದಿನ ಅದನ್ನು ಕಳ್ಕೊಂಡೆಲ್ಲನ ಕಳ್ಕೊಂಡ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಯಾರು ಹೇಳಿರೂ ಗೊತ್ತಾಗೋದಿಲ್ಲ. ನೋಡಿ ಯಾರಿಗೇನು ಹೇಳ್ಬೇಕಪ್ಪ. ಈ ಕಾಲದಾಗೆ ಯಾರಿಗೂ ಹೇಳೋ ಅಂಥದ್ದಲ್ಲ. ನಡಿ ಹೋಗೋಣ. ಏನು ಬೋರ್ ಪಾಯಿಂಟ್ ಮಾಡ್ಕೊಳ್ಬೇಡ ನೀನು. ಸುಮ್ಮನೆ ಮಂತಾಕಿ ನೀನು ಸುಮ್ಮನೆ ಇರ್ದಲ್ದಲ್ಲೇ ಬೋತ್ತೀಯ. ಹೆಂಗನ ಮಾಡ್ಕೊಂಬ್ಲೇಳು ಹೋಗ್ಲೇಳು. ನಮಗೆ ಕೊಟ್ಟಾರ ಅವ್ರದ್ದು ಅವ್ರು ತಗೊಂಡಾರ ಅವ್ರು ಹೆಂಗನ ಮಾಡ್ಕೊಂಬ್ಲೇಳು. ಅಲ್ಲ ನಾನು ಬಿಡತ್ತ ಹೋಗ್ಲಿ ಅಂತ ಹೇಳಿರಿ. ಹೇಳ ಬೇಡ ನಡಿ. ಹೇಳಿದ್ರೆ ನಮ್ಗೇನೇನು ಬರಂಗಿಲ್ಲ. ಈಗ ಬಂದವನಲ್ಲಿ ಅಮ್ಮ ಹೇಳಮ್ಮ ಅಂತೇಳಿ ನಾವಿವಾಗ ಇನ್ನೇನು ಕೇಳೋಣಮ್ಮ. ಅವನು ಇವಾಗ ನಾ ಬೇರೆಯವ್ರಿಗೆ ಕೊಟ್ಟರೆ ಅವನಿಗೆ ತೊಂದರೆ ಆಗುತ್ತೆ. ಬೇರೆಯವ್ರು ಬಂದರೆ ಸಿಮೆಂಟಲ್ಲಿ ಬೆಳೆದ್ರೆ ಯಾರೂ ಇರಲ್ಲ. ಎಲ್ಲ ನಂದೇನೆ, ಎಲ್ಲಿ ಬೇಕು ಅಲ್ಲಿಗೆ ಇದು ಮಾಡ್ಕೋಬೋದು ಎಲ್ಲ. ಅವ್ನ ತಾಯೋಳಿ ಬೇರೆಯವ್ರಿಗೆ ಕೊಟ್ಟರೆ ಒಟ್ಟು ತೊಂದರೆ ಮಾಡ್ತಾರೆ. ಬೇರೆಯವರೆಲ್ಲ ಬಂದು ಅಲ್ಲಿ ಅದು ಏನೋ ಒಂದು ತೊಂದರೆ ಆಗ್ತಿರ್ತಾವೆ ಹೊಲದ ಮಗ್ಳಾಗಿದ್ಮೇಲೆ ಅಂತ ಅವನು ಇವಾಗ ನಾಟಕ ಆಡ್ಕೊಂಡು ಬಂದವನಿ. ಇವ್ನು ನಾಟಕಗಾರ, ಇವನು ಸಿದ್ಲಿಂಗ. ಅಯ್ಯೋ ಇಂಥರ್ತಾಗೆ ಎಲ್ಲ ಇರತ್ತಾಗ ನೋಡೋಕ್ಕೆ ಒಳ್ಳೆ ನಮ್ಮನ್ನು ಕಾಣ್ತಾನೆ. ಎಲ್ಲ ನಡೀತವೆ. ಸುಮ್ಮನೆ ಮಾರೇ ಹೇಳ್ತೀನಿ. ಬಂದಿದ್ರಲ್ಲ ನೋಡ್ಕೊಂಡು ಹೋಗ್ಯವ್ರಿ, ಫೋನ್ ಮಾಡ್ತೀವಿ ಅಂತ ಹೇಳಿ ಬಂದು ಮಾತಾಡ್ರಿ. ಹೆಂಗ ನೋಡ್ಕೊಂಡು ಹೋಗ್ಯವ್ರು ತಾಂಬ್ತೀವಿ ಅಂತ ಹೇಳಿ ಎಲ್ಲನ ಮಾಡ್ತೀವಿ ನಾವು. ಇವ್ನು ಮಾರ್ಕಟ್ಕೊಂಡು ಮಾಡ್ದಂಗಂತೂ ಇರಲ್ಲ, ಮಾಡ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ? ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಮಾಡಿ ಇವನಿಗೆ ತೊಂದರೆ ಆಗುತ್ತೆ. ಅದಕ್ಕೇನೆ ಇವನು ಮಾರಬೇಡ್ರಿ ಅಂತ ಹೇಳಿ ಹೇಳಕ್ಕೆ ಬಂದಿರೋದು. ಇವನು ಒಳ್ಳೆನಲ್ಲ, ಇವನು ಸಿದ್ಲಿಂಗ. ಈಗ ಬೋರ್ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸಿವನಿ ಮಂಜಾಣಂಗೆ ಕೊಟ್ಟು. ಅದಕ್ಕೆ ನಾವು ಸರಿ ಬೈಕೇವಿ ನೋಡು. ಮನ ಮರ್ಯಾದೆ ಇಲ್ದಾನ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಡನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.